ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ದೇವರಿಗೆ ಹೂವನ್ನು ಅರ್ಪಿಸದೆ ಪೂಜೆಯನ್ನು ಮಾಡುವುದು ಅಪೂರ್ಣ ಎನ್ನುವ ನಂಬಿಕೆ ಇದೆ. ನಿತ್ಯ ನಾವು ಒಂದಾದರೂ ಹೂ ಅರ್ಪಿಸಿ ಪೂಜಿಸುತ್ತೇವೆ. ಹಾಗಾದರೆ ಅರ್ಪಿಸಿದ ಹೂ ಒಣಗಿ ಹೋದಾಗ ಅದನ್ನು ಎಸೆಯಬಹುದೇ? ಹಾಗಾದರೆ ಏನು ಮಾಡಬೇಕು? ಈ ಒಂದು ವಿಷಯವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಹೂ ಅರ್ಪಿಸಿ ಪೂಜಿಸುವುದರಿಂದ ದೇವರ ಸ್ಪರ್ಶ ಮತ್ತು ಸಕಾರಾತ್ಮಕತೆ ದೊರೆಯುತ್ತದೆ. ಈ ರೀತಿ ಅರ್ಪಿಸಿದ ಹೂವನ್ನು ಹಲವರು ಕಸದ ಬುಟ್ಟಿಗೆ ಹಾಕುತ್ತಾರೆ, ಇನ್ನು ಹಲವರು ಮರದ ಬುಡಕ್ಕೆ ಹಾಕುತ್ತಾರೆ. ಈ ಹೂವಿನಲ್ಲೂ ದೈವಿಕ ಶಕ್ತಿ ಇರುತ್ತದೆ ಮತ್ತು ಭಗವಂತನ ಸ್ಪರ್ಶ ಮತ್ತು ಸಕಾರಾತ್ಮಕತೆ ಶಕ್ತಿ ತುಂಬಿರುತ್ತದೆ. ಹಾಗಾಗಿ ಇಂತಹ ಹೂವುಗಳನ್ನು ಅಶುದ್ಧ ಸ್ಥಳಗಳಲ್ಲಿ ಇಡುವುದು, ಕಸದ ಬುಟ್ಟಿಗೆ ಹಾಕುವುದು ದೇವರಿಗೆ ಅವಮಾನ ಮಾಡಿದಂತೆ. ಅಷ್ಟೇ ಅಲ್ಲದೆ ಇದರಿಂದ ನೀವು ಮಾಡಿದಂತಹ ಪೂಜೆಯ ಫಲ ಕೂಡ ನಶಿಸಬಹುದು. ಹಾಗಾಗಿ ಅವುಗಳನ್ನು ಪ್ರಕೃತಿಯೊಂದಿಗೆ ವಿಲೀನಗೊಳಿಸಬೇಕು. ಅವುಗಳ ಪವಿತ್ರತೆ, ಶುದ್ಧತೆ ಕಾಪಾಡಲು ನೀರಿನಲ್ಲಿ ನಾವು ತೇಲಿಬಿಡಬೇಕು. ಒಂದು ವೇಳೆ ನಿಮ್ಮ ಮನೆಯ ಬಳಿ ಇರುವ ಕೆರೆ, ಕೊಳದ ಬಳಿ ಸಂಗ್ರಹಿಸಿ ನೀವು ಹಾಕಬಹುದು. ಇದರಿಂದ ಪ್ರಕೃತಿಯ ಪಾದಗಳಿಗೆ ಹಿಂತಿರುಗಿಸಿದಂತಾಗುತ್ತೆ. ಒಂದು ವೇಳೆ ನೀರಿನಲ್ಲಿ ಮುಳುಗಿಸಲು ಆಗದಿದ್ದರೆ ನೀವು ಮಣ್ಣಿನಲ್ಲಿ ಕೂಡ ಹೂತು ಹಾಕಬಹುದು. ಮರಗಳ ಬುಡದಲ್ಲಿ ನೀವು ಕೂಡ ಹಾಕಬಹುದು. ಸಸ್ಯಗಳಿಗೆ ಉತ್ತಮ ಜೀವಾಂಶವೂ ಆಗುತ್ತೆ. ಅರಳಿ ಮರ, ಆಲದ ಮರ, ತುಳಸಿ ಗಿಡದ ಬಳಿ ನೀವು ಈ ದೇವರಿಗೆ ಅರ್ಪಿಸಿದಂಥ ಹೂವುಗಳನ್ನು ಹಾಕಬಹುದು. ಏಕೆಂದರೆ ಈ ಮರಗಳು ದೇವತೆಗಳ ವಾಸಸ್ಥಾನ ಅಂತ ಹೇಳಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ದೇವರಿಗೆ ಅರ್ಪಿಸಿದಂಥ ಹೂವುಗಳನ್ನು ಎಲ್ಲಿ ಹಾಕಬೇಕು, ಎಲ್ಲಿ ಹಾಕಿದರೆ ನಿಮಗೆ ಒಂದು ಪೂಜೆಯ ಫಲ ಸಂಪೂರ್ಣವಾಗಿ ಸಿಗುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.